ಜೀವನವನ್ನು ಮಾಡಬೇಕು. ಶರಣರ ಜೀವನ ಹೆಂಗಿತ್ತು ಅದು ನಮ್ಮ ಜೀವನ ಆಗಿ ಪರಿವರ್ತನೆ ಆಗುವಂತೆ ಪುರಾಣವನ್ನು ಕೇಳಿದ್ರೆ ನಾವು ಸಾರ್ಥಕ ಬದುಕಾಗ್ತೈತಿ ಅನ್ನುವಂಥದ್ದು. ನೋಡಿ, ಶರಣರು ಬದುಕು ಎಷ್ಟು ಹಸನವಿತ್ತು. ಅವ್ರು ಎಂದೂ ಸಹಿತ ಆಸೆ ಪಡಲಿಲ್ಲ, ಎಂದೂ ಸಹಿತ ದುಃಖ ಪಡಲಿಲ್ಲ, ಎಂದೂ ಸಹಿತ ಸಂತೋಷ ಪಡಲಿಲ್ಲ. ಭಾಳ ಚಲೋ ಕೊಟ್ಟಾವಂತ ಮೆರಿಲಿಲ್ಲ, ಚಲೋ ಇಲ್ಲ ಅಂತನೂ ದುಃಖ ಪಡಲಿಲ್ಲ. ಹಂಗೆ ಸಮಾನ ಸ್ಥಿತಿಯಲ್ಲಿದ್ರು, ಸುಖಿಯಾಗಿದ್ರು. ಏನು ಪ್ರಸಾದ ಇರ್ತೈತೆ ಅದನ್ನು ಸ್ವೀಕಾರ ಮಾಡಿ ಆನಂದವಾಗಿ ಬದುಕಿದಂಥವ್ರು. ಆ ದೃಷ್ಟಿಯಿಂದ ಅವ್ರಿಗೆ ಸುಖಿ ಜೀವನ ಅಂತಾರೆ. ನೋಡ್ರಿ, ಆ ಸುಖಿ ಜೀವನ ಐತಲ್ಲ ಬಹಳ ದೊಡ್ಡದು ಅಂತ. ಕಾರ್ಯ ಸೊಪ್ಪಾದ್ರು ತಂದು ಲಿಂಗಾರ್ಚನೆ ಮಾಡಿ ತುತ್ತಿಗೆ ಶಿವ ಅನ್ಕೊಂತ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನ ನಾವು ಕಾಣ್ತೀವಲ್ಲ, ಅದು ಬಹಳ ದೊಡ್ಡದು. ಆ ದೃಷ್ಟಿಯಿಂದ ಅವ್ರ ಬದುಕು ಹಸನವಾಯಿತು ಅಂತಂದ್ರೆ ಅದರಂತೆ ನಾವು ಬದುಕು ಹಸನವಾಗಿ ಮಾಡ್ಕೋಬೇಕು ಅಂತಂದ್ರೆ ಪುರಾಣಗಳನ್ನು ಕೇಳುವಂಥದ್ದಾಗಬೇಕು ಅನ್ನುವಂಥದ್ದು. ಪುರಾಣಗಳು ನಮ್ಮ ಮನಸ್ಸನ್ನು ಬಹಳ ತಿಳಿಗೊಳಿಸ್ತವೆ ಮತ್ತು ಸೂರ್ಯಗೊಳಿಸ್ತವೆ. ಎಷ್ಟು ಸೂರ್ಯಗೊಳಿಸ್ತವೆ ಅಂತಂದ್ರೆ ಇವತ್ತು ನೋಡ್ರಿ, ಬಹಳ ಚಂದ ನೀರು ಇರ್ತದ, ನೀರು ಚಂದ ಇರ್ತದ, ಬಹಳ ಚಲೋ ನೀರು ಇರ್ತದ. ಆ ನೀರಿನೊಳಗ ಎಷ್ಟು ಚಂದ ತುಂಬಿಕೊಂಡು ಬಂದು ಕುಡಿತೀವಿ ಅಷ್ಟು ಆನಂದ ಆಗ್ತದೆ. ಅದೇ ನೀರನ್ನು ಒಡಗು ಮಾಡಿದ್ವಿ ಅಂತಂದ್ರೆ ಅದು ಉಪಯೋಗ ಆಗೋದಿಲ್ಲ. ಹಾಗೆ ಪುರಾಣನ ಹೊರತದ್ದು, ಪ್ರವಚನನ ಹೊರತದ್ದು ನಮ್ಮನ್ನು ತಿಳಿ ಮಾಡಲಿಕ್ಕೆ ಬರುವಂಥದ್ದು ಅನ್ನುವಂಥದ್ದು. ಆ ತಿಳಿ ಸರೋವರವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಇಂಥ ಅಧ್ಯಾತ್ಮ ಚಿಂತನೆಗಳು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕು ಅನ್ನುವಂಥದ್ದು. ಇವತ್ತು ಏನಾಗ್ಯದ, ಅಧ್ಯಾತ್ಮ ಚಿಂತನೆಗಳು ಹೆಂಗಾಗ್ಯಾವ ಅಂತಂದ್ರೆ ಎಲ್ಲಿ ಬಿಡಪ್ಪ ನೋಡೋಣ ಅನ್ನಂಗಾಗ್ಯದ. ಯಾಕಾಗ್ಯದ ಅಂತಂದ್ರೆ ಅದು ವ್ಯವಹಾರಿಕವಾಗಿರ್ತಕ್ಕಂಥ ಸಂಬಂಧಗಳನ್ನು ನಾವು ಹಂಚ್ಕೊಂಡು ಬಿಡ್ತೀವಿ. ಎಷ್ಟು ವ್ಯವಹಾರಿಕ ಸಂಬಂಧಗಳನ್ನು ಹಂಚ್ಕೊಂಡಿವಿ ಅಂತಂದ್ರೆ ಒಂದು ದಿನನೂ ಪುರ್ಸತ್ತಿಲ್ಲ ಅಂತೀವಿ ನಾವು. ಯಾವುದಕ್ಕೂ ಪುರ್ಸತ್ತಿಲ್ಲ. ಎಷ್ಟು ಪುರ್ಸತ್ತಿಲ್ಲ ಅಂತ ನಮ್ಮ ನೋಡ್ರಿ, ಹಿರಿಯರು ಎಷ್ಟದ, ನಮ್ಮ ಇಲ್ಲೆಲ್ಲ ಅಜ್ಜಿಗಳದಾರ, ಅಮ್ಮಗಳದಾರ. ಸುಮ್ಮನೆ ನೀವು ವಿಚಾರ ಮಾಡ್ರಿ, ಅವತ್ತಿನ ಜೀವನ ಎಷ್ಟು ಸುಖವಾಗಿತ್ತು, ಸಂತೋಷವಾಗಿತ್ತು, ನೆಮ್ಮದಿಯಾಗಿತ್ತು. ಇವತ್ತ್ಯಾಕೆ ಹಿಂಗಾಗೈತಿ ಅನ್ನುವಂಥದ್ದು, ಇವತ್ತ್ಯಾಕೆ ಬದುಕು ಹಸನಾಗಿಲ್ಲ ಅನ್ನುವಂಥದ್ದು. ಅವತ್ತು ಅವಿಭಕ್ತ ಕುಟುಂಬ, ಅಲ್ಲಿ ಮಾವು ಇರ್ತಿದ್ದ, ಕಾಕ ಇರ್ತಿದ್ದ, ಚಿಕ್ಕಪ್ಪ ಇರ್ತಿದ್ದ, ಅಕ್ಕ ಇರ್ತಿದ್ಲು, ಅವ್ರು ಇರ್ತಿದ್ರು, ಇವ್ರು ಇರ್ತಿದ್ರು, ಎಲ್ಲ ಸುಮಾರು 200 ಯಾರ್ಯಾರ ಮಕ್ಕಳು ಅನ್ನೋದ ಬರ್ಬೇಕಿದ್ದಿಲ್ಲ. ಅವ್ರು ಆಡಿಸ್ತಿದ್ರು, ಇವ್ರು ಆಡಿಸ್ತಿದ್ರು, ಅವ್ರು ಬಟ್ಟೆ ತೊಳಿತಿದ್ರು, ಇವ್ರು ಬಟ್ಟೆ ತೊಳಿತಿದ್ರು. ಒಬ್ಬೊಬ್ಬರು ಮನೆಯನ್ನ ಅಷ್ಟು ಸ್ವಚ್ಛಂದವಾಗಿ ಇಡುವಂಥ ವ್ಯವಸ್ಥೆ ಇತ್ತು. ಇವತ್ತು ಆ ಪರಿಸ್ಥಿತಿ ಯಾಕೆ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು. ಅವತ್ತು ರಾಮಾಯಣಗಳನ್ನ ನಮ್ಮ ಅಂದಿನ ಅಜ್ಜ ಅಜ್ಜಿಯನ್ನು ಹೇಳ್ತಿದ್ರು, ಪುರಾಣ ಪುಣ್ಯಕಥೆಗಳನ್ನು ಹೇಳ್ತಿದ್ರು, ಜೊತೆಗೆ ಆದರ್ಶ ವ್ಯಕ್ತಿಗಳ ವಿಚಾರಗಳನ್ನ ನಾವು ತಿಳಿಸ್ಕೊಡ್ತಿದ್ರು. ಸುಮ್ಮನೆ ಮತ್ತೆ ಆ ಬಾಂಧವ್ಯ ಇವತ್ತು ಬೇಕಾಗಿದೆ ಅನ್ನುವಂಥದ್ದು. ಮತ್ತು ನೋಡಿ ಎಷ್ಟು ವಿಶೇಷ, ಅವಾಗ ಯಾರ ಅತಿಥಿಗಳು ಬಂದು ಎಷ್ಟು ಖುಷಿ. ಸುಮ್ಮನೆ ಹಿಂಗ ಅಡಿಗೆ ಮಾಡಕತ್ತಿರ್ಬೇಕು, ರೊಟ್ಟಿ ಹಿಂಗೆ ಬಡಿತಿರ್ಬೇಕು. ಬಡಿವಂಥ ಸಮಯದೊಳಗ ಸ್ವಲ್ಪ ಏನಾದ್ರು ಒಲಿ ಒದರ್ತಂದ, ನೋಡ್ರಿ, ಒಲಿ ಒದರ್ತಂತ ಕಟ್ಟಿಗೆ ಒದರ್ತದ, ಒಲಿ ಒದರ್ತಂದ 10 ರೊಟ್ಟಿ ಮಾಡುವಂಥ ಸಂಪ್ರದಾಯ. 10 ರೊಟ್ಟಿ ಮಾಡಿ ಇಡ್ತಿದ್ರು. ಆದ್ರೆ ಇವತ್ತೇನಾಗೈತಿ, ಸಿಲಿಂಡರ್ ಏನಾಗೈತೆ ಅಂತ ಹೇಳಿದ್ರಲ್ಲ, ಸಿಲಿಂಡರ್ ಒದರ್ತಂತ ನೋಡ್ರಿ, ಅಷ್ಟು ಖುಷಿ. 10 ರೊಟ್ಟಿ ಬೀಗ ಬಂದರ ಅಂತ ತಿಳ್ಕೊರಿ, ಮತ್ತು ಅದರಾಗ ಅಳಿಯ ಬಂದನ ಅಂತ ತಿಳ್ಕೊರಿ, ಖುಷಿ ಅತ್ತಿಗೆ. ಅದೇನಂತ ನೆಲದ ಮೇಲೆ ಕಾಲು ನಿಲ್ಲವಲ್ಲಪ್ಪ ಅನ್ನಂಗಿಲ್ಲ, ಅಳಿಯ ಬಂದ ನೆಲದ ಮೇಲೆ ಕಾಲು ನಿಲ್ಲಂಗಿಲ್ಲಪ್ಪ, ಅಷ್ಟು ತಕ್ಕ ಕುಣಿತಾಳಪ್ಪ ಅಂತಾರ ನೋಡಿ. ಹಳ್ಳಿ ಭಾಷೆ ಭಾಳ ಚಂದ. ಹಂಗ ಬಂದ್ಬಿಟ್ನಂತ ತಿಳ್ಕೊರಿ, ಅವನಿಗೆ ಕಾಲಿಗೆ ನೀರು ಕೊಡೋದೇನು, ಉಪಚಾರ ಮಾಡೋದೇನು, ಜೊತೆಗೆ ಬೆಲ್ಲ ನೀರು ಕೊಡೋದೇನು, ಶರ್ಬತ್ ಕೊಡೋದೇನು, ಸಂಪ್ರದಾಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾರೇ ಮನೆಗೆ ಬಂದ್ರು ಕಾಲಿಗೆ ನೀರು ಕೊಟ್ಟು ಅವ್ನು ಒಳಗೆ ಕರ್ಕೊಡುವಂಥ ಸಂಪ್ರದಾಯ. ಮತ್ತು ನೀವು ಮನ್ಯಾಗ ಹಂಗ ಮಾಡ್ತಾರೆ, ನೀವು ಹೊರಗೆ ಹೌದು ಜರ ನಾವೇನು ನೀರು ಕೊಡ್ಬೇಕಂತೀವಿ, ಅವು ಯಾವ ರೂಪದೊಳಗೆ ಬರ್ತಾರಂತೀರಿ ನೀವು. ವೀರಭದ್ರಗೆ ಬಂದು ಏನು ಮಾಡ್ತೀರಿ ನೋಡ್ರಿ. ನಮ್ಮ ಸಂಪ್ರದಾಯಗಳು ಎಷ್ಟು ಚೆನ್ನಾಗಿತ್ತು ಅಂತ, ಮಾದರಿಯಾಗಿರ್ತಕ್ಕಂಥ ಜೀವನವನ್ನು ಕೊಡುವಂಥ ಸಂಪ್ರದಾಯ, ನೆಮ್ಮದಿಯನ್ನು ಕೊಡುವಂಥ ಸಂಪ್ರದಾಯ.
ಮತ್ತೆ 10 ರೊಟ್ಟಿ ಮಾಡಿರ್ತಿದ್ವಲ್ಲ, ಮತ್ ಜೊತೆ ಶಾವಿಗೆ ಬಸ್ತ್ರ, ಹಪ್ಪಳ ಸುಟ್ರ, ಇನ್ನೊಂದು ಮಾಡಿದ್ರ ಏನಾರು ಕಡಿಬಿತ್ತು ಅಂದ್ರ ಹಂಗ ಒಂದಿಷ್ಟು ಶರ ಮುಚ್ಕೊಂಡು ಹೋಗಿ 4 ಮನೆಗೆ ಹೋಗಿ ಏನ್ ಬೇಕು ಅದನ್ನ ತಗೊಂಡು ಬಂದು ಚಂದ ಅತಿಥಿಗಳನ್ನು ಪ್ರಸಾದ ಮಾಡಿಸಿ ಬಾಯಿ ತುಂಬ ಎಲೆಡಿಕೆ ಕೊಟ್ಟು ಸಂತೋಷಪಡಿಸಿ ಅವ್ರು ಏನಾರು ಬ್ಯಾಗ್ ತಗೊಂಡು ಹೊಂಟ್ರಂದ್ರ ಇಲ್ಲ 4 ದಿನ ಇದ್ದು ಹೋಗ್ಬೇಕು ಅನ್ನುವಂತ ಕಾಲ